ಬ್ಯಾಂಕಿಗೆ ಹೋಗಿಬಿಟ್ಟು ಮ್ಯೂಚುವಲ್ ಫಂಡ್ ಕೌಂಟ್ರ್ ಇದೆಯಾ ಅಂತ ನೋಡಿಬಿಟ್ಟು ಅವ್ರ ಹತ್ರ ಅಡ್ವೈಸ್ ತಗೊಳ್ಳಿ. ಒಂದು ಪ್ರೈವೇಟ್ ಮ್ಯೂಚುವಲ್ ಫಂಡ್ಸ್ ಇದೆ, ಇನ್ನೂ ಒಂದು ಗೌರ್ಮೆಂಟ್ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಈ ಬ್ಯಾಂಕಲ್ಲಿ ಏನಾಗುತ್ತೆ ಅಂದರೆ ನಾನು ಲಕ್ಷದ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಡೈರೆಕ್ಟಾಗಿ ಬರ್ತಾ ಇದ್ದೀನಿ. ಪರ್ ಆ್ಯನಮ್ ಅಂತಂತೇಳಿ ನಿಮ್ಗೆ ಅರ್ಥ ಆಗಲ್ಲ. ಅದು ಜನರಲಾಗಿ 1 ಲಕ್ಷಕ್ಕೆ ಇವತ್ತಿನ ಪರಿಸ್ಥಿತಿನಲ್ಲಿ 1 ವರ್ಷ ಅಥವಾ 1 ವರ್ಷ 2 ತಿಂಗಳಿಗೆ 600ರಿಂದ 625 ರೂಪಾಯಿ ಇದೆ 1 ಲಕ್ಷಕ್ಕೆ. ಸರಿಯಾಗಿ ಯೋಚನೆ ಮಾಡಿರಿ ಪ್ಲೀಸ್. ಯೂತ್ಸ್ ಪ್ಲೀಸ್ ನೋ ವಾಟ್ ಈಸ್ ದ ಫ್ಯಾಕ್ಟ್ ಆ್ಯಂಡ್ ಡೋಂಟ್ ಬ್ಲೇಮ್ ದ ಗೌರ್ಮೆಂಟ್. ಪ್ಲಸ್ ಆ ಬಡ್ಡಿ ನಿಮಗೆ ಬಂದರೆ 10% TDS ಆಗುತ್ತೆ. ಅವಾಗ 540 ರೂಪಾಯಿ ಬರುತ್ತೆ. ಯಾವಾಗ ಅಪ್ಲಿಕಬಲ್ ಆಗುತ್ತೆ ಅಂದರೆ 5 ಲಕ್ಷ ನಿಮ್ಮ ಇನ್ಕಮ್ ದಾಟಿದಾಗ. ಬಟ್ 5 ಲಕ್ಷದಲ್ಲಿ ಒಳಗಡೆ ಇರುವಂಥ ನಿಮ್ಮ ಇನ್ಕಮ್ಗೆ ಕೂಡ 5 ಲಕ್ಷದ ಒಳಗಡೆ ಇರುವಂಥ ನಿಮ್ಮ ಇನ್ಕಮ್ಗೆ ಕೂಡ TDS ಆಗುತ್ತೆ. ತಲೆಲಿಟ್ಕೊಳ್ರಿ. ಬರೋ ಬಡ್ಡಿ ಇಷ್ಟೇ, 10% TDS ಆಗುತ್ತೆ. 10,000 ರೂಪಾಯಿ ಬಡ್ಡಿ ಬಂದರೆ ಇಂಟು 10% ಹಾಕ್ರಿ. 1,000 ಕಟ್ಟು 9,000 ಕೈಗೆ ಬರುತ್ತೆ. ಮೈಂಡಲ್ಲಿ ಇಟ್ಕೊಳ್ರಿ.